ದೆಹಲಿ ಚುನಾವಣೆ ಹೊಸ್ತಿಲಲ್ಲಿ ಬಿಜೆಪಿಯ ರಮೇಶ್ ಬಿದೂರಿ ಒಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಸಂಸದೆ ಪ್ರಿಯಾಂಕಾ ವಾದ್ರಾ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಾರೆ. ಪ್ರಿಯಾಂಕಾ ವಾದ್ರಾ ಕೆನ್ನಿಯ ನುಣುಪಿನಂತೆ ರಸ್ತೆ ಮಾಡೋದಾಗಿ ಅವರು ಮಾತನಾಡಿದ್ದಾರೆ. ಬಿಜೆಪಿಯ ರಮೇಶ್ ಬಿದೂರಿಯ ಈ ಹೇಳಿಕೆ ಕಾಂಗ್ರೆಸ್ಗೆ ಒಂದು ರೀತಿ ವರವಾಗಿದೆ. ಫುಲ್ ಗರಂ ಆಗಿದ್ದಾರೆ. ಮಹಿಳೆಯರ ಬಗ್ಗೆ ಬಿಜೆಪಿ ಕೆಟ್ಟ ಮನಸ್ಥಿತಿಯನ್ನು ಹೊಂದಿದೆ. ಈ ಕೂಡಲೇ ಬಿದೂರಿ ಕ್ಷಮೆ ಯಾಚಿಸಬೇಕು ಅನ್ನೋ ಬಗ್ಗೆ ಕಾಂಗ್ರೆಸ್ಸಿಗರು ಮಾತನಾಡ್ತಿದ್ದಾರೆ. ಈ ಹಿಂದೆ ಕೂಡ ಕೆಲವರು ಹೇಮಾ ಮಾಲಿನಿ ರಸ್ತೆ ನುಣುಪಿದೆಯಾ ಕೆನ್ನೆ ನುಣುಪಿದೆಯಲ್ಲ ಅದೇ ರೀತಿಯಲ್ಲಿ ರಸ್ತೆ ಮಾಡ್ತೀನಿ ಅಂತ ಹೇಳಿದರು. ಆಗ ಇವರ ಸ್ಟ್ಯಾಂಡ್ ಏನಾಗಿತ್ತು? ಈಗ ವಾದ್ರಾ ಬಗ್ಗೆ ಮಾತನಾಡ್ತಿದ್ದ ಹಾಗೆ, ಪ್ರಿಯಾಂಕಾ ವಾದ್ರಾ ಬಗ್ಗೆ ಮಾತನಾಡ್ತಿದ್ದ ಹಾಗೆ ಕಾಂಗ್ರೆಸ್ಸಿಗರ ಕಣ್ಣು ಕೆಂಪಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಅವರು. ಹೇಮಾ ಮಾಲಿನಿ ಕೆನ್ನೆ ರೀತಿಯಲ್ಲಿ ನೀವು ಮಾಡ್ತೀನಿ ಅಂದ್ರಿ, ಮಾಡಲಿಲ್ಲ, ಈಗ ನಾವು ಮಾಡ್ತೀವಿ ಅಂತ ಹೇಳಕ್ ಹೋಗಿ ವಿವಾದವನ್ನ ಸೃಷ್ಟಿ ಮಾಡಿದ್ದಲ್ವಾ? ಅವರು ಆರಂಭದಲ್ಲಿ ಈಗ ದೆಹಲಿಯಲ್ಲಿ ಚುನಾವಣೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಉದಾಹರಣೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಯಾವಾಗ ಈ ಹೇಳಿಕೆ ವಿವಾದ ಆಯ್ತೋ ಆವಾಗ ಅವರು ಲಾಲು ಪ್ರಸಾದ್ ಯಾದವ್ ಅವರ ಹಿಂದಿನ ಹೇಳಿಕೆಯನ್ನ ಅವರು ನೆನಪಿಸುವಂತ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಇವತ್ತು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಅಂದ್ರೆ ಈಗ ಸಿಎಂ ಅತಿಶಿ ಸ್ಪರ್ಧೆ ಮಾಡ್ತಿರುವಂತ ಕಾಲ್ಕಾಜಿ ಕ್ಷೇತ್ರದಿಂದ ರಮೇಶ್ ಬಿದೂರಿ ಕೂಡ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ಇಲ್ಲಿ ನಾನು ಆಯ್ಕೆ ಆಗಿ ಬಂದ್ರೆ ಪ್ರಿಯಾಂಕಾ ಗಾಂಧಿ ಅವರ ಕೆನ್ನೆ ತರದ ರಸ್ತೆಗಳನ್ನ ಇಲ್ಲಿ ನುಣುಪಾದ ರಸ್ತೆಗಳನ್ನ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆ ಯಾವಾಗ ವಿವಾದಾತ್ಮಕ ತಿರುವನ್ನ ಪಡ್ಕೊಳ್ಳುತ್ತೆ ಆಗ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈ ಹಿಂದೆ ಬಿಜೆಪಿ ನಾಯಕಿ ಹೇಮಾ ಮಾಲಿನಿ ಅವರ ವಿರುದ್ಧವೂ ಕೂಡ ಇದೇ ರೀತಿಯಾದಂತಹ ಮಾತನ್ನ ಲಾಲು ಪ್ರಸಾದ್ ಅವರು ಕೊಟ್ಟಿದ್ರು. ಬೀದರ್ನ ರಸ್ತೆಗಳನ್ನ ಹೇಮಾ ಮಾಲಿನಿ ಅವರ ಕೆನ್ನೆಗಳ ರೀತಿಯಲ್ಲಿ ಮಾಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆವಾಗ ಕಾಂಗ್ರೆಸ್ ನಾಯಕರು, ಆಮ್ ಆದ್ಮಿ ನಾಯಕರು ಯಾರು ಕೂಡ ಮಾತನಾಡಲಿಲ್ಲ. ಇವತ್ತು ಪ್ರಿಯಾಂಕಾ ಗಾಂಧಿ ಅವರ ಬಗ್ಗೆ ಮಾತಾಡಿದ ತಕ್ಷಣ ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಿದ್ರಿ. ಹಾಗಾದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಅವಮಾನ ಆಗಿದೆ ಅನ್ನೋದಾದ್ರೆ ಹೇಮಾ ಮಾಲಿನಿ ಅವ್ರಿಗೂ ಕೂಡ ಅವಮಾನ ಆಗಿದೆ. ಇಬ್ಬರು ಕೂಡ ಮಹಿಳೆಯರ ತಾನೆ, ಆಗ ಯಾಕೆ ನೀವು ವಿರೋಧ ಮಾಡ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ. ಈ ಮೂಲಕ ಅವರು ತಮ್ಮ ಹೇಳಿಕೆಯನ್ನು ಕೂಡ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ. ಹೆಣ್ಮಕ್ಕಳನ್ನೇ ಯಾಕೆ ಕಂಪೇರ್ ಮಾಡ್ಕೊಳ್ಬೇಕು ಈ ವಿಷಯದಲ್ಲಿ? ಯಾವತ್ತು ಹೇಮಾ ಮಾಲಿನಿ ಬಗ್ಗೆ ಮಾತನಾಡಿದಾಗ ಹೇಗೆ ತಪ್ಪು ಅಂತ ಹೇಳಲಾಯ್ತು, ಇವತ್ತು ಪ್ರಿಯಾಂಕಾ ವಾದ್ರಾ ವಿಷಯವಾಗಿ ಮಾತಾಡುವಾಗಲೂ ಕೂಡ ತಪ್ಪೆ. ಆ ರೀತಿಯಾದಂತಹ ಎಕ್ಸಾಂಪಲ್ಸ್ನ ಯಾಕೆ ಕೊಡಬೇಕು? ಬೇರೆ ಏನು ಸಿಗೋದೇ ಇಲ್ವಾ? ನಿಮಗೆ ರಸ್ತೆ ಸಾಫ್ಟ್ ಮಾಡಬೇಕು, ಜನ ಆರಾಮಾಗಿ ಹೋಗಬೇಕು ಅನ್ನೋದಾದರೆ ಈ ರೀತಿಯ ಕಂಪ್ಯಾರಿಸನ್ಸೇ ಬೇಕಾ? ರಾಜಕಾರಣಿಗಳು ಒಂದು ರೀತಿ ಹಿಡ್ತಾನೆ ಇಟ್ಕೊಳ್ಳಲ್ಲ ಅನ್ಸುತ್ತೆ ಅವ್ರ ನಾಲ್ಗೆಗೆ.